ನನ್ನ ಪ್ರಕಾರ ಯಾವೆಲ್ಲ ಪ್ರೈವೇಟ್ ಕಂಪನಿಗಳಿದೆ, ನಮ್ಮ ಸರ್ಕಾರ ಇದೆ, ನಮ್ಮ ಸರ್ಕಾರಕ್ಕೂ ಕೂಡ ಅದನ್ನೇ ಹೇಳ್ತಾ ಇರೋದು. ಎಲ್ಲ ಪ್ರೈವೇಟ್ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಡೋ ಹಾಗೆ ಅಮೆರಿಕಾದಲ್ಲಿ ಗ್ರೀನ್ ಕಾರ್ಡ್ ಕಾನ್ಸೆಪ್ಟ್ ಇದೆ, ಆತರ ಇಲ್ಲೂ ಕೂಡ ಕನ್ನಡಿಗರಿಗೆ ಮೊದಲು ಉದ್ಯೋಗ ಕೊಡಬೇಕು, ಮತ್ತೆ ಕನ್ನಡಿಗರಿಗೆ ವಿಶೇಷವಾದ ಪ್ರಾತಿನಿಧ್ಯವನ್ನ ಪ್ರೈವೇಟ್ ಸೆಕ್ಟರ್ ಅಲ್ಲೂ ಕೂಡ ಮಾಡಬೇಕು. ಆಕರ್ಷ್, ನೀವು ಹೋಗಿ ಇಂದಿರಾನಗರ್, ಪಿಟಿಎಂ ಲೇಔಟ್, ವೈಟ್ ಫೀಲ್ಡ್, ಕೋರಮಂಗ್ಲ ಈ ಸೈಡ್ ನೀವು ಹೋಗಿ ನೋಡಿದ್ರೆ ಕನ್ನಡ ನೀವು ಬೂತ್ ಕನ್ನಡಿ ಹಿಡ್ಕೊಂಡು ಹುಡುಕಿದ್ರು ಕನ್ನಡ ಮಾತಾಡೋರು ನಿಮಗ್ ಸಿಗಲ್ಲ. ಇಲ್ಲಿ ಅನ್ನ ತಿಂತಿದ್ದಾರೆ, ಇಲ್ಲಿ ಬದುಕ್ತಿದ್ದಾರೆ, ಇಲ್ಲಿ ಗಾಳಿ ಸೇವಿಸ್ತಿದ್ದಾರೆ, ಇಲ್ಲಿ ಇರುವಂತ ಕಂಪನಿಗಳಲ್ಲಿ ದುಡಿತಾ ಇದ್ದಾರೆ, ಅವ್ರ ಕನ್ನಡ ಮಾತಾಡಕ್ ಬರಲ್ಲ. ಆದ್ರೆ ಕನ್ನಡಿಗರ ಉದ್ಯೋಗವನ್ನ ಕಿತ್ಕೊಂಡು ಇವ್ರು ಅನುಭವಿಸ್ತಾರೆ, ಮತ್ತೆ ಹೇಳ್ತಾರೆ ಕನ್ನಡ ಕಲೀಲೇಬೇಕಾ, ನಾವಿಲ್ಲ ಅಂದ್ರೆ ಬೆಂಗಳೂರೇ ಇಲ್ಲ ಅಂತ ಹೇಳ್ತಾರೆ. ಇಂಥ ಸಿಚುವೇಶನ್ ಇರ್ಬೇಕಾದ್ರೆ ನಮ್ಮ ಮನೆಯ ಮಕ್ಕಳು ನಮ್ಮ ಮನೆಗಳಲ್ಲಿ ನಮ್ಮ ಊರುಗಳಲ್ಲಿ ಡಿಗ್ರಿ ಮಾಡಿರೋ 3 ಜನ 4 ಜನ ಮನೇಲಿ ನಿರುದ್ಯೋಗಿಗಳಾಗಿ ಕೂತಿದ್ದಾರೆ. ಯಾವ ಕಮ್ಯುನಿಟಿ ಯಾವ ಜಾತಿ ಧರ್ಮದವರಾಗಿರ್ಲಿ, ಕನ್ನಡಿಗರು ಅಂದಾಗ ನಾವೆಲ್ಲ ಒಂದೇ ಕಮ್ಯುನಿಟಿ. ಆ ಕಮ್ಯುನಿಟಿಗೆ ಉದ್ಯೋಗ ಕೊಡಿಸುವಂತ ಕೆಲಸ ಆಗ್ಬೇಕು.